ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಪ್ರತಿ ತಿಂಗಳು ಕೂಡ ಪೆನ್ಷನ್ ಅಮೌಂಟ್ ಪಡ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರಿಗೆ ಒಂದು ಶಾಕಿಂಗ್ ನ್ಯೂಸ್. ಹೌದು, ಇನ್ನು ಮುಂದೆ ಪಿಂಚಣಿ ಹಣ ಬರೋದಿಲ್ಲ. ಹಾಗಿದ್ರೆ ಪಿಂಚಣಿ ಹಣ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಯಾವ ತಿಂಗಳಿಂದ ಕ್ಯಾನ್ಸಲ್ ಆಗುತ್ತೆ, ಏನು ರೀಸನ್ನು, ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ರಾಜ್ಯ ಸರ್ಕಾರದ ಕಡೆಯಿಂದನೇ ತುಂಬಾ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ನಿನ್ನೆ ಕೃಷ್ಣ ಬೈರೇಗೌಡ ಸರ್ ಅವರೇ ಇದ್ರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಒಂದಷ್ಟು ಲಕ್ಷ ಜನದ್ದು ಪೆನ್ಷನ್ ಅಮೌಂಟ್ನ ಸ್ಟಾಪ್ ಮಾಡ್ತಿದ್ದಾರೆ. ಅಂದರೆ ಮುಂದಿನ ತಿಂಗಳಿಂದನೇ ನಿಮಗೆ ಪಿಂಚಣಿ ಹಣ ಬರ್ದೇನೆ ಹೋಗಬಹುದು. ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅರ್ಧ ಬರ್ಧ ವಿಡಿಯೋ ನೋಡಿ ಯಾರು ಕೂಡ ಕಮೆಂಟ್ ಮಾಡಕ್ಕೆ ಹೋಗಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ನಿನ್ನೆ ಕೃಷ್ಣ ಬೈರೇಗೌಡ ಅವರು ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚಿನ ಜನರ ಪಿಂಚಣಿಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂದರೆ ಮುಂದಿನ ತಿಂಗಳಿಂದನೇ ಅವರಿಗೆ ಹಣ ಬರೋದು ತಾತ್ಕಾಲಿಕವಾಗಿ ಬಂದ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕಾರವಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಅಡಿಯಲ್ಲಿ 12 ಲಕ್ಷ ಜನದಷ್ಟು ಅಂದರೆ 11,80,000 ಜನರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಪೆನ್ಷನ್ ಅಮೌಂಟ್ನ ಪಡ್ಕೊತಾ ಇದ್ದಾರೆ. ಸೊ ಇಮ್ಮಿಡಿಯೇಟ್ ಅವರೆಲ್ಲರದು ಕೂಡ ಡಾಟಾ ನೀವು ಕ್ಯಾನ್ಸಲ್ ಮಾಡಬೇಕು. ಅವ್ರುಗಳನ್ನ ನೈಜತೆ ಪರಿಶೀಲನೆ ಮಾಡಬೇಕು. ಅವ್ರಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಇವ್ರಿಗೆ 60 ವರ್ಷ ಆಗಿದೆಯಾ, ಅಥವಾ ಇವರು ವಿಧವಾ ವೇತನ ಪಡ್ಕೋತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದಕ್ಕೆ ಎಲಿಜಿಬಲ್ ಇದ್ದಾರಾ, ಅಂಗವಿಕಲರ ವೇತನ ಪಡ್ಕೊತಿದ್ದಾರೆ ಅಂದರೆ ಅವ್ರು ಎಲಿಜಿಬಲ್ ಇದ್ದಾರಾ ಅಂತ ನೀವು ಹೋಗಿ ಚೆಕ್ ಮಾಡಿಕೊಂಡು ಅದಾದಮೇಲೆ ಅವ್ರಿಗೆ ಪಿಂಚಣಿ ಹಣವನ್ನು ವಿನಿಯೋಗ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ 12 ಲಕ್ಷದಷ್ಟು ಜನ ಸುಳ್ಳು ದಾಖಲೆಗಳನ್ನ ಕೊಟ್ಬಿಟ್ಟು ವೃದ್ಧಾಪ್ಯ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅನ್ನೋದು ಮಾಹಿತಿ ಮುಖಾಂತರ ತಿಳಿದು ಬಂದಿದೆ. ಅದರಲ್ಲಿ 13,702 ಜನ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋರು, ಐ ಟಿ ರಿಟರ್ನ್ಸ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಗೊತ್ತಾ, ಅವರು 13,000 ಜನ ಇದ್ದಾರೆ. 117 ಮಂದಿಗಿಂತ ಹೆಚ್ಚಿನ ಜನರು ಗೌರ್ಮೆಂಟ್ ಎಂಪ್ಲಾಯಿಗಳಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ APL ಕಾರ್ಡ್ ಇರುವಂಥವ್ರು ಕೂಡ ಇದೇ ಇದರಡಿ ಬಂದಿರೋದ್ರಿಂದ ಅವರೆಲ್ಲರದು ಕೂಡ ನಾವು ಡಿಲೀಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆಧಾರ್ ಪರಿಶೀಲನೆ ಮೇಲೆ ಆಧಾರ್ ಸೀಡಿಂಗ್ ಆಗಿರೋ ಡೀಟೇಲ್ಸ್ ಮೇಲೆ ನೋಡಿದಾಗ ವಯಸ್ಸು ಕಡಿಮೆ ಇರೋದು ಕಂಡು ಬಂದಿದೆ. ಅರ್ಹವಾದ ವಯಸ್ಸಿಗಿಂತ ಕಡಿಮೆ ವಯಸ್ಸು ಬಂದಿದೆ. 60 ವರ್ಷ ಇರಬೇಕು ವೃದ್ಧಾಪ್ಯ ವೇತನ ಪಡ್ಕೊಳ್ಳೋದಕ್ಕೆ. ಇಂದಿರಾ ಗಾಂಧಿದು 600 ರೂಪಾಯಿ ನಿಮಗೆ ಬರಬೇಕು ಅಂದರೆ 60 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಇರುತ್ತೆ. ಬಟ್ ಕೆಲವ್ರದ್ದು ಏನಾಗ್ಬಿಟ್ಟಿದೆ ಅಂದರೆ ಆಧಾರ್ ಕಾರ್ಡಲ್ಲಿ ಏಜ್ ಕಮ್ಮಿ ಇದೆ, ಬಟ್ ಅವ್ರು ಹೇಗೋ ಸುಳ್ಳು ದಾಖಲೆಗಳನ್ನ ಕೊಟ್ಬಿಟ್ಟು ವೃದ್ಧಾಪ್ಯ ವೇತನವನ್ನು ಪಡ್ಕೋತಾ ಇರ್ತಾರೆ. ಅಂಥವ್ರೆಲ್ಲರದು ಕಡಿಮೆ ಬಂದಿರೋದನ್ನ ನಾವು ಈಗಲೇ ಡಿಲೀಟ್ ಮಾಡ್ತೀವಿ. ಜೊತೆಗೆ ಇನ್ನೊಂದಷ್ಟು ಜನ ಏನಂದರೆ ಅಂಗವಿಕಲರದ್ದು ಏನು ಬರ್ತಾ ಇದೆ ಪೆನ್ಷನಿ ಹಣವನ್ನು ಆರೋಗ್ಯವಾಗಿ ಇದ್ರೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೋ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳೋ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ನಾವು ಅಂಗವಿಕಲರು ಅಂತ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಅದ್ರ ಮುಖಾಂತರ ಅವರು ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ನ ಪಡ್ಕೊತಾ ಇದ್ದಾರೆ. ಸೊ ಈ ರೀತಿಯಾಗಿ ಯಾರ್ಯಾರ್ದು ಬಂದಿದೆ ಅವರೆಲ್ಲರದು ಕೂಡ ನಾವು ಪರಿಶೀಲನೆನ ಮಾಡ್ತೀವಿ, ಮತ್ತೊಮ್ಮೆ ಅವ್ರನ್ನ ಚೆಕ್ ಮಾಡ್ತೀವಿ. ನೋಡಿ, ಈಗೆಲ್ಲ ಹೇಗೆ ಡೀಟೇಲ್ಸ್ ಗೊತ್ತಾಯಿತು ಅವ್ರಿಗೆ ಅಂತ ನೀವು ಚೆಕ್ ಮಾಡಿ ಅನ್ಸ್ಬಹುದು. ನಾವು ಈಗ 60 ವರ್ಷಕ್ಕಿಂತ ಕೆಳಗಡೆ ಇದ್ದೀವಿ ಅಂತ ಹೇಗೆ ಗೊತ್ತಾಗ್ಬಿಡುತ್ತೆ, ಗೌರ್ಮೆಂಟ್ ಅವರು ಹೇಗೆ ಗೊತ್ತಾಗ್ಬಿಡ್ತು ಅನ್ನೋದಕ್ಕೆ ಗೌರ್ಮೆಂಟ್ ಅವರೇ ಅಂದರೆ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ನಮಗೆ ಕಂಡುಹಿಡಿದಿದ್ದೀವಿ ಇಷ್ಟು ಜನತ್ತು ಲಿಸ್ಟು ಅಂತ ಹೇಳಿದ್ರೆ, ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ಇರ್ತಾರೆ ಅವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ HRMSನಲ್ಲಿ 117 ಜನ ಗೌರ್ಮೆಂಟ್ ಎಂಪ್ಲಾಯಿಗಳು ಇದ್ದಾರೆ ಅಂತ ಗೊತ್ತಾಗಿದೆ. ಹಾಗೆ IT ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಆದಾಯ ತೆರಿಗೆ ಪಾವತಿ ಮಾಡೋರ ಸಂಖ್ಯೆ 13,700 ಜನ ಅಂತ ಗೊತ್ತಾಗಿದೆ. ಹಾಗೆ ಅಂಗವಿಕಲರ ವೇತನ ಪಡಿತಾ ಇದ್ದಾರಲ್ಲ ಅವರು ವೃದ್ಧಾಪ್ಯ ವೇತನ ಪಡಿತಾ ಇರೋರು, ವಿಧವಾ ಪೆನ್ಷನ್ ಅಮೌಂಟ್ ಪಡಿತಾ ಇದ್ದಾರೆ ಗೊತ್ತಾ, ಅದರಲ್ಲಿ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಅವರೆಲ್ಲರದು ಕೂಡ ನಾವೀಗ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತಾ ಇದೀವಿ. ಇದನ್ನು ಸರ್ಕಾರ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡಿದೆ. ಹಾಗಾಗಿ ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಅನರ್ಹರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಒಂದು ಲಿಸ್ಟ್ನ ಕೊಡ್ತೀವಿ. ಸೊ ಅಂಥವ್ರೆಲ್ರಿಗೂ ಕೂಡ ಸೌಲಭ್ಯವನ್ನು ನಾವು ಸ್ಟಾಪ್ ಮಾಡ್ತೀವಿ. ಅಂದರೆ ಈಗ ಪೆನ್ಷನ್ ಅಮೌಂಟ್ ಏನು ಕೊಡ್ತಾ ಇದೀವಿ ಅದನ್ನೆಲ್ಲ ನಾವು ಕಂಪ್ಲೀಟ್ ಸ್ಟಾಪ್ ಮಾಡ್ತೀವಿ. ಯಾರು ಎಲಿಜಿಬಲ್ ಇರ್ತಾರೋ ಅಂತಹ ನಾಗರಿಕರಿಗೆ ಮಾತ್ರ ಪಿಂಚಣಿ ಹಣವನ್ನು ನಾವು ಕೊಡುವಂಥ ಪ್ರಕ್ರಿಯೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಸರ್ಕಾರದ ಈ ನಡೆಗೆ ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಆದಾಯ ದುಡ್ಡು ಉಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಇಲ್ಲ ಇದು ಕರೆಕ್ಟ್ ಇದೆ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪಡ್ಕೊಂಡು ಯಾಕೆ ಅವರು ಪೆನ್ಷನ್ ಅಮೌಂಟ್ನ ಪಡ್ಕೋಬೇಕು ಅಂತವ್ರು ಎಲ್ಲರದು ಕೂಡ ಡಿಲೀಟ್ ಆಗಲಿ ಅಂದ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಪೆನ್ಷನ್ ಅಮೌಂಟು ಯಾರ್ಯಾರಿಗೆ ಸ್ಟಾಪ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ಹೇಳಿದ್ದೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಧ ಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಲಕ್ಷಾಂತರ ಜನ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರೋದು ಸರ್ಕಾರ ಪರಿಗಣನೆ ಮಾಡಿದೆ. ಅಂದರೆ ಅವ್ರಿಗೆ ಲೈಫ್ ಪ್ರೂಫ್ ಸಿಕ್ಕಿರೋದ್ರಿಂದ ಅವರು ಡಿಲೀಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.